ಇವತ್ತು ಅಂಟಾರ್ಟಿಕಾ ಕಾಂಟಿನೆಂಟ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನೋಡೋಣ. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡೋಣ. ಎಕ್ಸಾಮಲ್ಲಿ ಏನು ಕೇಳ್ತಾನೆ ಅಷ್ಟು ಮಾತ್ರ ನೋಡ್ಕೊಂಡು ಹೋಗೋಣ. ಸೊ ಅದರ ವೈಟ್ ಕಾಂಟಿನೆಂಟ್ ಅಂತ ಕರೀತಾರೆ. ಸೊ ಅದು ಯಾಕೆ ಏನೋ ಸಂಪೂರ್ಣ ಹಿಮದಿಂದ ಇದೆ, ಇದೆಲ್ಲ ಬೇಸಿಕ್, ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅದೆಲ್ಲ ಎಕ್ಸ್ಪ್ಲನೇಷನ್ಸ್ ಬೇಡ. ಸೊ ವಿಜ್ಞಾನಿಗಳ ಖಂಡ ಅಂತ ಕರೀತಾರೆ. ಯಾಕೆಂದರೆ ಬರೀ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ಮಾಡಿರೋ ಅಂಥದ್ದು, ಯಾರು ಜನವಸತಿ ಇಲ್ಲ ಅಲ್ಲಿ. ಆಮೇಲೆ ಗಾತ್ರದಲ್ಲಿ 5th ಪ್ಲೇಸ್ ಇದೆ ಅಂಟಾರ್ಟಿಕಾ. ಸೊ ವರ್ಲ್ಡ್ ಜಿಯೋಗ್ರಫಿ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಹೇಳ್ತೀನಿ, ಅಂದರೆ ಏರಿಯಾ ವೈಸ್ ಯಾವುದು, ಪಾಪ್ಯುಲೇಷನ್ ವೈಸ್ ಯಾವುದು ದೊಡ್ಡದು ಅಂತ ಅದೆಲ್ಲ ಡಿಸ್ಕಸ್ ಮಾಡೋಣ. ಈಗ ಜಸ್ಟ್ ತಿಳ್ಕೊಳ್ಳಿ. ಆಮೇಲೆ ಇಡೀ ವಿಶ್ವದಲ್ಲೇ ಅತ್ಯಂತ ಕೋಲ್ಡ್ ಡೆಸರ್ಟ್, ಶೀತ ಮರುಭೂಮಿ ಯಾವುದಪ್ಪ ಅಂದರೆ ಇದ್ದಾನೆ, ಯಾವುದು ಅಂಟಾರ್ಟಿಕಾ. ಸೊ ಇದನ್ನು ಫಸ್ಟ್ ಕಂಡಿಡ್ದಿದ್ದು ಅಂದರೆ ಫಸ್ಟ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದು ಬೆಲ್ಲಿಂಗ್ ಹೌಸನ್ ಅಂತ ಅಂದ್ಬಿಟ್ಟು. ಸೊ ಯಾವುದೋ ಒಂದು CGL ಎಕ್ಸಾಮ್ಸ್ ನೋಡ್ತಾ ಇದ್ದೆ, ಅಲ್ಲಿ ಕೇಳಿದ್ರು. ಸೊ ಬೆಲ್ಲಿಂಗ್ ಹೌಸನ್ ಫಸ್ಟ್ ಇದ್ರ ಬಗ್ಗೆ ನಮಗೆ ಅವೇರ್ನೆಸ್ ಮೂಡಿಸಿದ್ದು, ಅಂಟಾರ್ಟಿಕಾ ಬಗ್ಗೆ ಬೆಲ್ಲಿಂಗ್ ಹೌಸನ್ ಅಂತ ಅಂದ್ಬಿಟ್ಟು. ಇನ್ನು ಫಸ್ಟ್ ದಕ್ಷಿಣ ಧ್ರುವ. ಸೊ ದಕ್ಷಿಣ ಧ್ರುವ ಅಂದರೆ ನಮ್ಮ ಅಂಟಾರ್ಟಿಕಾದಲ್ಲಿ ಬರೋದು. ಅದನ್ನು ಫಸ್ಟ್ ರೀಚ್ ಆಗಿದ್ದು ಅಮುಂಡಸೇನ್ ಮತ್ತು ಸ್ಕಾಟ್. ಅಲ್ಲಿ ದೇಶಗಳೆಲ್ಲ ಹಾಕಿದ್ದೀನಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅವೆಲ್ಲ ನಾನು ಹೇಳ್ತಾ ಹೋಗಲ್ಲ. ಸೊ ಅದೆಲ್ಲ ನಿಮಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದು ಸುಮ್ಮನೆ ಹಂಗೆ ಕಣ್ಣಾಡಿಸ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಆ ಸೌತ್ ಪೋಲ್ ಇದೆಯಲ್ಲ, ಆ ಮೇಯ್ನ್ ಪೋಲ್ ಇದೆಯಲ್ಲ, ಅದನ್ನು ಸ್ಕಾಟ್ ಮತ್ತು ಅಮುಂಡಸೇನ್ ಪೋಲ್ ಅಂತಲೂ ಕರೀತಾರೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಇನ್ನು ಹಗಲು ರಾತ್ರಿ ನಿಮಗೆ ಗೊತ್ತಿದೆ, 6 ತಿಂಗಳು ಹಗಲಿರುತ್ತೆ, 6 ತಿಂಗಳು ಕತ್ಲಿರುತ್ತೆ. ಇನ್ನು ಅಲ್ಲಿ ಯಾವುದು ಸಿಕ್ಕಾಪಟ್ಟೆ ನಮ್ಮ ಥರ ಡೆವಲಪ್ ಆಗಿ ಯಾವುದು ಬಸ್ಸು ಕಾರು ಆ ಥರ ಯಾವುದೂ ಇಲ್ಲ. ಮುಂಚೆ ಹಸ್ಕಿ ಡಾಗ್ಸ್ ಅಂದರೆ ಹಸ್ಕಿ ನಾಯಿಗಳು, ಅದ್ರ ಸ್ಲೆಡ್ ಅಂದರೆ ಹಿಂಗೆ ಜಾರ್ಕೊಂಡು ಹೋಗ್ತಾರಲ್ಲ ಹಿಮದ ಮೇಲೆ, ಸೊ ಆ ಥರ ಹಸ್ಕಿ ಡಾಗ್ಸ್ನ ಬಳಸ್ತಾ ಇದ್ರು. ಸೊ ಅದೆಲ್ಲ ಈಗೆಲ್ಲ ಕಂಪ್ಲೀಟಾಗಿ ನಿಷೇಧ ಮಾಡಿಬಿಟ್ಟಿದ್ದಾರೆ 1994ಇಂದ. ಇಸ್ವಿಗಳೆಲ್ಲ ಬೇಡಪ್ಪ, ಜಿಯೋಗ್ರಫಿಲಿ ಇಸ್ವಿಗಳು ಬೇಡ. ಸೊ ಬಟ್ ಕಂಟೆಂಟ್ ಇರಲಿ ಅಂತ ನಾನು ವಿಚಾರ ಹಾಕಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟು ಇನ್ನು ಅಂಟಾರ್ಟಿಕಾ ಟ್ರೀಟಿ. ಸೊ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ ಇದು. 1959ರಲ್ಲಿ ವಾಷಿಂಗ್ಟನ್ನಲ್ಲಿ ಆಯಿತು. ಫಸ್ಟ್ ಮೂಲ ಅಂದರೆ 12 ದೇಶಗಳು ಫಸ್ಟ್ ಒಪ್ಪಂದಕ್ಕೆ ಸೈನ್ ಮಾಡ್ತವೆ. ಸೊ ಜಾರಿಗೆ ಬಂದಿದ್ದು 1961ಅಲ್ಲಿ. ಈ ಇಸ್ವಿ ಕೂಡ ನೆನ್ಪಿಟ್ಕೋಬೇಕಾಗತ್ತೆ, ಬೇಸಿಕ್ಕಾಗಿ ಒಂದು ಸ್ವಲ್ಪ ಈ ಟಾಪಿಕಲ್ಲಿ ನೆನ್ಪಿಟ್ಕೊಂಡ್ರೆ ಇದನ್ನು ಇಟ್ಕೋಬೇಕು. ಏನು ಅಂಟಾರ್ಟಿಕಾ ಒಪ್ಪಂದ ಅಂದರೆ ಅದು ಶಾಂತಿಯುತವಾಗಿ ಸಂಶೋಧನೆಗಷ್ಟೇ ಬಳಸುವಂಥದ್ದು. ಸೊ ಯಾವುದೇ ಬೇರೆಯವರು ಇಂಡಸ್ಟ್ರಿ ಮಾಡೋದಾಗಲಿ, ಒಂದು ಮಿಲಿಟ್ರಿ ಕಾರ್ಯಾಚರಣೆಗಳಾಗಲಿ, ಅದರ ಆ ಥರ ಚಟುವಟಿಕೆಗಳಾಗಲಿ ಆ ಥರ ಯಾವುದೂ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನಮ್ಮ ಭಾರತ ಇದಕ್ಕೆ ಸೈನ್ ಹಾಕಿದ್ದು 1983. ಅವನು ಹೇಳಿಕೆ ಕೇಳ್ಬೋದು. ಸೊ ಅಂಟಾರ್ಟಿಕಾ ಟ್ರೀಟಿ ಅಂದರೆ ಒಪ್ಪಂದಕ್ಕೆ ಭಾರತ, ಸೊ ಸ್ಟಾರ್ಟಿಂಗ್ 12 ದೇಶ ಇತ್ತಲ್ಲ ಅದ್ರ ಜೊತೆನೇ ಇತ್ತ, ಆಮೇಲೆ ಸೇರ್ಕೋತಾ. ಸೊ ವೆರಿ ಇಂಪಾರ್ಟೆಂಟ್, ಇದು 1983ಅಲ್ಲಿ. ಸೊ ಸ್ಟಾರ್ಟಿಂಗ್ ಸೈನ್ ಮಾಡಿದಾಗ ನಮ್ಮ ದೇಶ ಇರಲಿಲ್ಲ. ಸೊ 1983ಅಲ್ಲಿ ಭಾರತ ಸೈನ್ ಹಾಕಿದ್ದು. ಸೊ ಜಾರಿಗೆ ಬಂದಿದ್ದು ನೋಡಿ, ಇದು ಈ ಥರ ಇಂಪಾರ್ಟೆಂಟ್ ಕೇಳ್ಬೋದು, ಆಯಿತಾ. ಸೊ ನೆಕ್ಸ್ಟು ಇನ್ನು ಅಲ್ಲಿನ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಫುಲ್ ಹಿಮ ಮತ್ತು ನೀರಿದೆ, ಸಿಕ್ಕಾಪಟ್ಟೆ ಎಲ್ಲ ಸ್ವೀಟ್ ವಾಟರ್ ಎಲ್ಲ ಎಲ್ಲಿದೆಯಪ್ಪ ಅಂದರೆ ಮೇಜರಾಗೆಲ್ಲ ಅಂಟಾರ್ಟಿಕಾದಲ್ಲಿದೆ. ಆಮೇಲೆ ಅತಿ ಎತ್ತರವಾದ ಶಿಖರ ಪ್ರತಿ ಕಾಂಟಿನೆಂಟಲ್ಲೂ ನೀವು ತಿಳ್ಕೊಬೇಕಾಗತ್ತೆ. ಹೈಯೆಸ್ಟ್ ಪೀಕ್ ಯಾವುದು ಆ ಕಾಂಟಿನೆಂಟಲ್ಲಿ ಅಂತ ಅಂದ್ಬಿಟ್ಟು. 7 ಕಾಂಟಿನೆಂಟ್ ಇದೆಯಲ್ಲ, ಅದರಲ್ಲಿ ಎಲ್ಲ ಕಾಂಟಿನೆಂಟಲ್ಲೂ ತಿಳ್ಕೊಬೇಕಾಗತ್ತೆ. ಸೊ ಅಲ್ಲಿ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಅಂಟಾರ್ಟಿಕಾದಲ್ಲಿ ವಿನ್ಸನ್ ಮ್ಯಾಸಿಫ್. ಅದರ ಹೈಟ್ ಎಲ್ಲ ಅಂದರೆ ಈ ನಂಬರ್ಸ್ ಎಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ಸೊ ಯು ಶುಡ್ ಆಲ್ಸೋ ಅವಾಯ್ಡ್, ಏನು ಬೇಕಿಲ್ಲ, ಸುಮ್ಮನೆ ಸ್ಕ್ರೀನ್ ಮೇಲೆ ಒಂದ್ಸರಿ ನೋಡಿದ್ರೆ ಏನೋ ಒಂದು ಇಮ್ಯಾಜಿನೇಷನ್ ಹಾಕ್ಬೋದು. ಇನ್ನು ಜ್ವಾಲಾಮುಖಿ ಪರ್ವತ ಅಂಟಾರ್ಟಿಕಾದಲ್ಲಿ ಬರೋಂಥದ್ದು ಮೌಂಟ್ ಎರಬಸ್, ವೆರಿ ಇಂಪಾರ್ಟೆಂಟ್. ಸೊ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಅಂಟಾರ್ಟಿಕಾದ ಜ್ವಾಲಾಮುಖಿ ಪರ್ವತ ಯಾವುದು ಅಂದರೆ ಮೌಂಟ್ ಎರಬಸ್. ಆಮೇಲೆ ಅತ್ಯಂತ ಶೀತ, ತುಂಬ ಚಳಿ ಇರುತ್ತೆ, ಅತ್ಯಂತ ಶೀತ ಸ್ಥಳ ಯಾವುದು, ವಾಸ್ತೋಕ್ ರಷ್ಯಾ ಅಂತ ಹಾಕಿದ್ದೀವಿ. ವಾಸ್ತೋಕ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ -89 ಡಿಗ್ರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇಡೀ ವರ್ಲ್ಡಲ್ಲೇ ತುಂಬ ಕೋಲ್ಡ್ ಪ್ಲೇಸ್ ಯಾವುದಪ್ಪ ಅಂದರೆ ವಾಸ್ತೋಕ್. ಇದೇನು ಸರ್ ರಷ್ಯಾ ಅಂತಂದರೆ, ಆ ಅಂಟಾರ್ಟಿಕಾದಲ್ಲಿ ಒಂದೊಂದು ಪೋರ್ಷನ್, ಇದು ಅಮೇರಿಕಾದವ್ರಿಗೆ ಬಿಟ್ಟರೆ ಇಂಡಿಯಾಗೆ, ರಷ್ಯಾಗೆ, ಈ ಥರ ಪ್ಲೇಸ್ಗಳು ಹಂಚ್ಬಿಟ್ಟಿದ್ದಾರೆ. ಸೊ ಮೊದಲೇ ಹೇಳಿದ್ದೀನಿ, ಇದೊಂದು ವಿಜ್ಞಾನಿಗಳ ಕಂಡ, ಎಲ್ರಿಗೂ ಹಂಚ್ಕೊಂಡು ಅಂಟಾರ್ಟಿಕಾ ಒಪ್ಪಂದ ಮೂಲಕ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಿಟ್ಕೊಟ್ಟಿದ್ದಾರೆ. ಸೊ ಇದು ರಷ್ಯಾದ ಸಿಕ್ಕಿರೋ ಜಾಗದಲ್ಲಿ ಇದು ವಾಸ್ತುಕ್, ಅತ್ಯಂತ ಕೋಲ್ಡ್, ಇಡೀ ವರ್ಲ್ಡಲ್ಲೇ ತುಂಬ ಕೋಲ್ಡ್ ಆಗಿರೋಂಥ ಜಾಗ. ಇನ್ನು ಡ್ರೇಕ್ ಪ್ಯಾಸೇಜ್ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮಲ್ಲೂ ಕೇಳ್ತಾ ಇರ್ತಾನೆ. ಸೊ ಇಲ್ಲಿ ದಕ್ಷಿಣ ಅಮೆರಿಕ ಬರ್ತದೆ, ಕೆಳಗಡೆ ಅಂಟಾರ್ಟಿಕಾ ಬರ್ತದೆ. ಸೊ ಈ ಮಧ್ಯದಲ್ಲಿ ಪ್ಯಾಸೇಜ್ ಇದೆಯಲ್ಲ, ಇದು
ಈ ಡ್ರೇಕ್ ಪ್ಯಾಸೇಜ್. ಸೊ ವೆರಿ ಇಂಪಾರ್ಟೆಂಟ್. ಡ್ರೇಕ್ ಪ್ಯಾಸೇಜ್ ಯಾವ ಎರಡು ಖಂಡಗಳನ್ನು ಬೇರ್ಪಡಿಸ್ತದೆ ಅಂದರೆ ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ. ಸೊ ನಾನಿಲ್ಲಿ ಇಮೇಜಸ್ ಎಲ್ಲ ಹಾಕ್ಕೊಂಡು ಕತೆ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನೀವೇನು ಮಾಡಬೇಕು, ಒಂದು ಸಿಂಪಲ್ ಅಟ್ಲಾಸ್ ತಗೊಳ್ಳಿ. ಈ ಡ್ರೇಕ್ ಪ್ಯಾಸೇಜ್, ಮೌಂಟ್ ಎರೆಬಸ್, ವಾಸ್ಟೋಕ್, ಮುನ್ಸನ್ ಮ್ಯಾಸಿವ್ ಇದೆಲ್ಲಿ ಸಿಗುತ್ತೆ ಅಂತ ನೀವು ನೋಡ್ಕೊಳ್ಳಿ ಅಟ್ಲಾಸ್ ತಗೊಂಡು. ಸೊ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ಪರ್ಮನೆಂಟ್ ಮೆಮೊರಿಗೆ ಹೊಟ್ಟೋಗುತ್ತೆ, ಯಾರೂ ಮರೆಯೋದಿಲ್ಲ ಅದು. ಆಯಿತಾ? ಸೊ ನೆಕ್ಸ್ಟ್, ಇನ್ನು ಭೌಗೋಳಿಕ ಲಕ್ಷಣ ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ಸ್. ಸೊ ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ಸ್ ಅಂದರೆ ಇದು ಎರಡು ಭಾಗ ಮಾಡುತ್ತೆ. ಒಂದು ಪೂರ್ವ ಮತ್ತು ಪಶ್ಚಿಮ ಅಂಟಾರ್ಟಿಕಾ ಅಂತ ಮಧ್ಯದಲ್ಲಿ ಬರುತ್ತೆ. ಇದನ್ನು ಕೂಡ ನೀವು ಅಟ್ಲಾಸಲ್ಲಿ ನೋಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ಸ್, ನಾನು ಏನೇನು ವರ್ಡ್ಸ್ಗಳು ಹೇಳಿದ್ದೀನಿ ಅದನ್ನು ನೀವು ಅಟ್ಲಾಸಲ್ಲಿ ಹುಡುಕ್ಬೇಕು. ಸೊ ನ್ಯೂನಾಟಾಕ್ಸ್ ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ಈ ಥರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯೂನಾಟಾಕ್ಸ್ ಅಂದರೆ ಏನಂದರೆ, ಸೊ ಎಲ್ಲ ಫಾರ್ ಎಕ್ಸಾಂಪಲ್ ಒಂದು ಪರ್ವತ ಹಿಂಗಿರುತ್ತೆ, ಫುಲ್ಲು ಎಲ್ಲ ಹಿಮದಿಂದ ಕೂಡ್ಕೊಂಡು ಮೇಲ್ಗಡೆ ಮಾತ್ರ ಇರುತ್ತೆ, ಇಲ್ಲಿವರೆಗೂ ಹಿಮ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಮೇಲ್ಗಡೆ ಪೋರ್ಷನ್ ಇರುತ್ತಲ್ಲ, ಸೊ ಇದನ್ನು ನ್ಯೂನಾಟ್ಯಾಕ್ಸ್ ಅಂತ ಕರೀತಾರೆ. ಕೇಳ್ಬೋದು, ಎಕ್ಸಾಮ್ಗಳಲ್ಲಿ ಏನು ಬೇಕಾದ್ರೂ ಕೇಳ್ಬೋದು, ನೀವು ನೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಟ್ಟಲ್ಲಿ ಇಲ್ಲ ಅಂದರೆ ಈ ನ್ಯೂನಾಟ್ಯಾಕ್ಸ್ ಅಂತ ಕೊಟ್ಬಿಟ್ಟು ಇದರ ಇಮೇಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರದ ಕ್ವಶನ್ಸ್ಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಿಮದ ಹೊದಿಕೆಯಿಂದ ಮೇಲಕ್ಕೆ ಚಾಚಿಕೊಂಡಿರುವಂಥ ಪರ್ವತ ಶಿಖರಗಳು. ಇನ್ನು ಪಾಲ್ಮರ್ ಪೆನ್ಸಿಲಾ ಅಂತ ಬರುತ್ತೆ. ಸೊ ಕೆಲವು ತಿಂಗಳು ಬೇಸಿಗೆ, ಕೆಲವು ತಿಂಗಳಲ್ಲಿ ಹಿಮ ಇರಲ್ಲ ಅಲ್ಲಿ. ಪಾಲ್ಮರ್ ಪೆನ್ಸುಲಾ ಅಂತ ಅಂದ್ಬಿಟ್ಟು ಆ ಪ್ಲೇಸ್ಗಳನ್ನ ನೋಡಿ. ಸೊ ಇದೆಲ್ಲ ಏನು ಬೇಕಾದ್ರೂ ಕೇಳ್ಬೋದು. ಅವ್ನು ಸಿಂಪಲ್ ಆಗಿ ನೋಡಿ ಕ್ವಶನ್, ಪಾಲ್ಮರ್ ಪೆನ್ಸುಲಾ ಎಲ್ಲಿ ಬರುತ್ತೆ, ಯಾವ ಕಾಂಟಿನೆಂಟಲ್ಲಿ ಬರುತ್ತೆ ಅಂದರೆ ನಿಮ್ಗೆ ಅದು ಯಪ್ಪ ಓದಿದ್ರೆ ಗೊತ್ತಿರುತ್ತೆ, ಇಲ್ಲಾಂದರೆ ಗ್ಯಾರಂಟಿ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟೇ. ಸೊ ಇನ್ ಮೆಕ್ಮುರ್ಡೋ ಡ್ರೈ ವ್ಯಾಲಿಗಳು. ಸೊ ಇದು ಮೆಕ್ಮುರ್ಡೋ ಡ್ರೈ ವ್ಯಾಲಿಗಳು. ಸೊ ಅಮೆರಿಕಾದವರು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾಸ್ತಿ ಹಿಮ ಇಲ್ಲ, ಅತ್ಯಂತ ಸ್ವಲ್ಪ ಡ್ರೈ ಪ್ರದೇಶಗಳು ಇರೋ ಅಂಟಾರ್ಟಿಕಾದಲ್ಲಿ ಸ್ವಲ್ಪ ಡ್ರೈ ಪ್ರದೇಶಗಳು ಯಾವುದಪ್ಪ ಅಂತಂದರೆ ಮ್ಯಾಕ್ಮುರ್ಡೋ ಡ್ರೈ ವ್ಯಾಲಿಗಳು. ವೆರಿ ಇಂಪಾರ್ಟೆಂಟ್. ಇನ್ನು ರಾಸ್ ಐಸ್ ಶೆಲ್ಫ್ ಬಗ್ಗೆ ಸಾಕಷ್ಟು ಸಲ ಕೇಳಿದ್ದೀರಾ. ಸೊ ಗೂಗಲಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ತೇಲುವ ಹಿಮಫಲಕ, ವೆರಿ ಇಂಪಾರ್ಟೆಂಟ್. ರಾಸ್ ಐಸ್ ಶೆಲ್ಫ್ ಕೇಳಿದ್ದಾರೆ ಸಾಕಷ್ಟು ಎಕ್ಸಾಮಲ್ಲಿ, ಡೈರೆಕ್ಟಾಗಿ ಕೇಳಿದ್ದಾನೆ. ವಿಶ್ವದ ಅತಿ ದೊಡ್ಡ ಹಿಮಫಲಕ ಅಥವಾ ಹಿಮ ಇದು ಯಾವುದು ಅಂದರೆ ರಾಸ್ ಐಸ್ ಶೆಲ್ಫ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಸೊ ಇನ್ನು ಪರಿಸರ ಮತ್ತು ಹವಾಮಾನ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಓಝೋನ್ ರಂಧ್ರಗಳು. ಸೊ ಬಿಕಾಸ್ ತುಂಬ ಕೋಲ್ಡ್ ಇರೋದ್ರಿಂದ ಅಂಟಾರ್ಟಿಕಾ ಅದ್ರ ಮೇಲ್ಗಡೆ 1985 ಸಾಧ್ಯವಾದಷ್ಟು ಇಸ್ವಿಗಳನ್ನ ಅವಾಯ್ಡ್ ಮಾಡಿದ್ದೀನಿ. ನಾನು ಯಾಕೆ ಹಾಕಿದ್ದೀನಪ್ಪ ಅಂತಂದರೆ, ನೀವು ಓದಬೇಕಾದ್ರೆ ಅಟ್ಲೀಸ್ಟ್ ಒಂದು ಕಣ್ಣು ಮುಂದೆ ಬಂದಾಗ ಏನೋ ಒಂದು ಗೆಸ್ ಮಾಡಾದರೂ ಹಾಕಲಿ. ನಾನು ಹೇಳಿಲ್ಲ ಅಂದರೂ ಕೂಡ ಅಲ್ಲಿ ಆನ್ಸರ್ ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಹಾಕಿದ್ದೀನಿ. ಸೊ ಬ್ರಿಟಿಷ್ ವಿಜ್ಞಾನಿ ಜೋಸೆಫ್ ಫಾರ್ಮನ್ ಅವರು ಫಸ್ಟು ಇಲ್ಲಿ ಎಲ್ಲ ಹೋಲ್ ಆಗ್ತಾ ಇದೆ, ಓಝೋನ್ ರಂಧ್ರ ಆಗ್ತಾ ಇದೆ ಅಂಟಾರ್ಟಿಕಾ ಮೇಲೆ ಅಂತ ಫಸ್ಟ್ ತಿಳಿಸ್ಕೊಟ್ರು. ಇನ್ನು ಅರೋರಾ ಆಸ್ಟ್ರಾಲಿಸ್, ದಕ್ಷಿಣ ಧ್ರುವದ ಲೈಟ್ ಇದು ಅರೋರಾ ಆಸ್ಟ್ರಾಲಿಸ್. ಮೇಲ್ಗಡೆ ಉತ್ತರ ಧ್ರುವ, ಕೆಳಗಡೆ ದಕ್ಷಿಣ ಧ್ರುವ. ಸೊ ಇದು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಬೆಳಕಿನ ಒಂದು ವಿದ್ಯಮಾನ ಅರೋರಾ ಆಸ್ಟ್ರಾಲಿಸ್. ದಕ್ಷಿಣದಲ್ಲಿ ಕಂಡುಬರೋ ಬೆಳಕಿನ ಒಂದು ಬ್ಯೂಟಿಫುಲ್ ಸಿನಾರಿಯೋ, ಅದನ್ನ ಅರೋರಾ ಆಸ್ಟ್ರಾಲಿಸ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೋಬೇಕು ಅಂದರೆ ಆಸ್ಟ್ರೇಲಿಯಾ ಬರೋದು ಸೌತಲ್ಲಿ, ಕೆಳಗಡೆ ಬರುತ್ತೆ ಆಸ್ಟ್ರೇಲಿಯಾ. ಸೊ ಅರೋರಾ ಆಸ್ಟ್ರಾಲಿಸ್ ಅಂದರೆ ಆಸ್ಟ್ರೇಲಿಯಾ ಕಡೆ ಬರೋದು, ಅಂದರೆ ದಕ್ಷಿಣದಲ್ಲಿ ಬರೋದು ಅರೋರಾ ಆಸ್ಟ್ರಾಲಿಸ್ ಅಂತ ನೆನ್ಪಿಟ್ಕೋಬೇಕು. ಸೊ ನಾರ್ತಲ್ಲಿ ಬರೋದು ಅರೋರಾ ಬೋರಾಲಿಸ್. ವೆರಿ ಇಂಪಾರ್ಟೆಂಟ್. ಇವೆರಡೂ ಕೂಡ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ನೆನ್ಪಿಟ್ಕೊಳ್ಳಿ. ಇನ್ನು ಮ್ಯಾಡ್ರಿಡ್ ಪ್ರೋಟೋಕಾಲ್. ಸೊ ಮ್ಯಾಡ್ರಿಡ್ ಪ್ರೋಟೋಕಾಲ್ ಏನು ಇಸ್ವಿ ಹೇಳಿದ್ದೀನಿ, ಸುಮ್ಮನೆ ನೋಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಸೊ ಮ್ಯಾಡ್ರಿಡ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂತಂದರೆ ಈ ಅಂಟಾರ್ಟಿಕಾದಲ್ಲಿ ಸೊ ಗಣಿಗಾರಿಕೆ ಈ ಥರದ ವಿಚಾರಗಳನ್ನೆಲ್ಲ ಕಂಪ್ಲೀಟಾಗಿ ನಿಷೇಧ ಮಾಡಿದ್ದಾರೆ. ಎಲ್ಲಿ? ಅಂಟಾರ್ಟಿಕಾದಲ್ಲಿ. ಸೊ ಇದು ಮ್ಯಾಡ್ರಿಡ್ ಪ್ರೋಟೋಕಾಲ್. ಸೊ ನೆಕ್ಸ್ಟ್, ಇನ್ನು ಅಲ್ಲಿರೋ ಜೀವಿಗಳು ಸಿಂಪಲ್ ಆಗಿ ತಿಳ್ಕೊಳ್ಳಿ. ಪೆಂಗ್ವಿನ್, ತಿಮಿಂಗಿಲ, ಸೀಲ್, ಮೀನುಗಳು ಎಲ್ಲ ಇರುತ್ತೆ. ಆಮೇಲೆ ಪೆಂಗ್ವಿನ್ಗಳು ಸಿಕ್ಕಾಬಡ ಪೆಂಗ್ವಿನ್ಗಳಿದೆ. ಪೆಂಗ್ವಿನ್ ಗೂಡುಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ, ರೂಕ್ರೀಸ್. ರೂಕ್ರೀಸ್ ಅಂದರೆ ಆ್ಯಕ್ಚುಲಿ ಗೂಡು ಅಂತ ಅಂದ್ಬಿಟ್ಟು. ಸೊ ಪೆಂಗ್ವಿನ್ ಗೂಡುಗಳು. ಇನ್ನು ಕ್ರಿಲ್ ಅಂತ ಅಂದ್ಬಿಟ್ಟು ಈ ಸೀಗಡಿ ಅಂತ ಕೇಳಿದಿರಲ್ವಾ. ಸೊ ಸಮುದ್ರದಲ್ಲಿ ಸಿಗುತ್ತಲ್ಲ ಸೀಗಡಿ ಜಾತಿ. ಸೊ ಅದು ಪೆಂಗ್ವಿನ್ ಮತ್ತು ತಿಮಿಂಗಿಲಗಳು ಜಾಸ್ತಿ ತಿಂತವೆ ಈ ಕ್ರಿಲ್ಸ್ನ. ಆಯಿತಾ? ಇನ್ನು ಸಸ್ಯವರ್ಗ, ಅಲ್ಲಿ ಯಾವುದು ಗಿಡ ಮರಗಳಿಲ್ಲ, ಅಲ್ಲಿ ಲಿಕನ್ಸ್ ಮತ್ತು ಪಾಚಿಗಳು. ಸೊ ಪಾಚಿ ಆ ಥರದ ಇದು ಜಾಸ್ತಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇನ್ನು ಎಂಪರರ್ ಕ್ವೀನ್ ಅಂತಂದರೆ ಮೇಯ್ನ್ ತುಂಬ ದೊಡ್ಡ ಕ್ವೀನ್, ಅಂದರೆ ಪೆಂಗ್ವಿನ್ಗಳಲ್ಲೇ ತುಂಬ ದೊಡ್ಡದಾದಂಥದ್ದು. ಇದೆಲ್ಲ ಎಕ್ಸಾಮಲ್ಲಿ ಏನು ಕೇಳಲ್ಲ, ನಥಿಂಗ್ ಟು ವರಿ. ಸೊ
ಇನ್ನು ಭಾರತ ಅಂಟಾರ್ಟಿಕ್ ಸಂಬಂಧಪಟ್ಟಂಗೆ ನಾವು ಏನು ಓದ್ಕೋಬೇಕು? ದಕ್ಷಿಣ ಗಂಗೋತ್ರಿ ನಮ್ಮ 3 ಬೇಸಿನ್ಗಳಿದೆ ಅಲ್ಲಿ ಮಾಡಿರೋದು. ಸೊ ಅದರಲ್ಲಿ ಫಸ್ಟು ದಕ್ಷಿಣ ಗಂಗೋತ್ರಿ 1983 ಅಲ್ಲಿ ಮಾಡಿದ್ರು. ಹೀಗೆಲ್ಲ ಕಂಪ್ಲೀಟ್ ಹಿಮದಲ್ಲಿ ಹೂತೋಗಿದೆ, ಅಲ್ಲಿ ಏನು ಆಕ್ಟಿವಿಟೀಸ್ ಇಲ್ಲ. ಇನ್ನು ಮೈತ್ರಿ 1989 ಅಲ್ಲಿ ಮಾಡಿದ್ರು. ಸೊ ಅದಿನ್ನು ಪ್ರೆಸೆಂಟ್ಲಿ ನಡೀತಾ ಇದೆ. ಇನ್ನು ಭಾರತಿ 2012 ಲೇಟೆಸ್ಟ್ ಆಗಿ ಮಾಡಿರೋಂಥದ್ದು. ಸೊ ಅದು ಲಾರ್ಸ್ಮನ್ ಹಿಲ್ಸ್, ವೆರಿ ಇಂಪಾರ್ಟೆಂಟ್, ಕೇಳಬಹುದು ಯಾವ ಪರ್ವತ ಪ್ರದೇಶದಲ್ಲಿ ಅಂದರೆ ಜಾಗದಲ್ಲಿ ಬರುತ್ತೆ ಅಂತಂದ್ರೆ ಭಾರತಿ. ಸೊ ಲಾರ್ಸ್ಮನ್ ಹಿಲ್ಸ್ ಇಲ್ಲೂ ಬರುತ್ತೆ. ಸೊ 3 ನಮ್ಮ ಎಕ್ಸ್ಪೆರಿಮೆಂಟಲ್ ಬೇಸಿನ್ಸ್, ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತೆ ಭಾರತಿ. ಇನ್ನು ಪ್ರಿಯದರ್ಶಿನಿ ಸರೋವರ ನಮ್ಮ ಭಾರತೀಯರು ಅಂಟಾರ್ಟಿಕಾದಲ್ಲಿ ಕುಡಿಯೋದು ಹೇಳಿದಿನ ಕುಡಿಯೋ ನೀರಿಗೆ ಸ್ಕ್ರ ಮಾಡ್ಕೊಂಡ್ರಂಥ ಸರೋವರ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಐಸ್ ಆಗ್ಬಿಡುತ್ತೆ. ಸೊ ಅಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ಕುಡಿಯೋ ನೀರಿಗೋಸ್ಕರ ಮಾಡ್ಕೊಂಡ್ರ ಅಂಥದ್ದು. ಮೈತ್ರಿ ಕೇಂದ್ರ ಸಮೀಪ ಬರುತ್ತಂತೆ. ಇನ್ನ NCPOR ನೋಡೋಣ, ಯಾರಾದರೂ ಕಮೆಂಟ್ ಮಾಡಿ. ಲೈವ್ ಕ್ಲಾಸಲ್ಲಿ ನೋಡ್ತಾ ಇರೋದು. NCPOR ಅದರ ಫುಲ್ ಫಾರ್ಮ್ ಏನು? ಯಾರು ಆನ್ಸರ್ ಮಾಡ್ತಾ ಇಲ್ಲ. ಸೊ ರೈಟ್ ಆನ್ಸರ್ ಅಂದರೆ ನಾನು ಹೇಳ್ತೀನಿ, ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷಿಯನ್ ರಿಸರ್ಚ್. ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷಿಯನ್ ರಿಸರ್ಚ್. ಸೊ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್. ನೀವೆಲ್ಲ ಈ ಅಂಟಾರ್ಟಿಕಾಲೆಲ್ಲ ಹೋಗಬೇಕು ಅಂತಂದರೆ ಸೊ ಇಲ್ಲಿ ಈ ಸಂಸ್ಥೆಯ ಪರ್ಮಿಷನ್ ಎಲ್ಲ ತೊಗೊಂಡು ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ NCPOR. ಸೊ ವೆರಿ ಇಂಪಾರ್ಟೆಂಟ್. ಗೋವಾದ ವಾಸ್ಕೋಡ ಗಾಮದಲ್ಲಿದೆ, ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಕೇಳಿದ್ದಾನೆ ಯಾವುದೋ ಎಕ್ಸಾಮಲ್ಲಿ. ಇದರ ಹಳೆ ಹೆಸರು NCAOR. ಸೊ ಇದು ಅಂದರೆ ಆ ಫುಲ್ ಫಾರ್ಮ್ಗಳನ್ನ ಸಾಮಾನ್ಯವಾಗಿ ತಿಳ್ಕೊಳ್ಳಿ ಆಯಿತಾ. ಕೇಳ್ತಾ ಇರ್ತಾನೆ, ಏನು ಬೇಕಾದ್ರೂ ಕೇಳ್ತಾ ಇರ್ತಾನೆ, ಬಟ್ ಈಗ ಚೇಂಜ್ ಆಗಿದೆ. ಸೊ NCPOR, ದಿಸ್ ಇಸ್ ದ ಲೇಟೆಸ್ಟ್ ನೇಮ್. ಸೊ ಫಸ್ಟ್ ಟೈಮ್ ನಮ್ಮವ್ರು ಯಾರಲ್ಲಿ ಹೋಗಿದ್ದು 1981ನಲ್ಲಿ ಫಸ್ಟು ಖಾಸಿಮ್, SZ ಖಾಸಿಮ್ ಅವ್ರ ನೇತೃತ್ವದಲ್ಲಿ ಒಂದು ತಂಡ ಅಂಟಾರ್ಟಿಕಾಗೆ ಭೇಟಿ ಕೊಟ್ಟಿತ್ತಂತೆ. ಕೇಳ್ಬೋದು ಯಾಕೆ ಸರ್ ಇಷ್ಟೊಂದು ಹಾಕ್ಬಿಟ್ಟಿದ್ದೀರಾ ಕಂಟೆಂಟು ಅಂಟಾರ್ಟಿಕಾ? ಸೊ ಮುಂಚೆ ಕ್ಲಾಸಲ್ಲಿ ಸಿಂಪಲಾಗಿ ಬ್ರೀಫಾಗಿ ಒಂದು 2 ನಿಮಿಷ ಹೇಳಿದ್ರ. ಅಟ್ಲೀಸ್ಟ್ ಒಂದು ಕಾಂಟಿನೆಂಟ್ ಅಂದರೆ ಒಂದು 10 ನಿಮಿಷ ಆದರೂ ತಿಳ್ಕೊಂಡಿರ್ಬೇಕು. ಇರೋದು 7 ಕಾಂಟಿನೆಂಟು, ಒಂದೊಂದು ಕಾಂಟಿನೆಂಟು ಒಂದು 20 ನಿಮಿಷ ಅಂತಂದ್ರೂ ಸೊ ಆರಾಮಾಗಿ ಒಂದು 3 ಅವರಲ್ಲಿ ಇಡೀ ವರ್ಲ್ಡ್ ಜಾಗ್ರಫಿ ಮುಗಿಸ್ಬೋದು. ಸೊ ಆಯಿತಾ. ಸೊ ಬೇಸಿಕ್ಕಾಗಿ ಕೆಲವು ಇನ್ಫಾರ್ಮೇಷನ್ಗಳು ತಿಳ್ಕೊಳ್ಳೇಬೇಕಾಗತ್ತೆ ಆಯಿತಾ. ಸೊ ಮೊದಲ ದಂಡಯಾತ್ರೆ. ದಂಡಯಾತ್ರೆ ಅಂದರೆ ಏನಂದರೆ ಅಲ್ಲಿ ಹೋಗಿದ್ದಕ್ಕೆ ಇದು ಯಾವುದೋ ಒಂದು ದಾಳಿನ ಥರ ತಿಳ್ಕೊಬೇಡಿ. ನಮ್ಮ ಖಾಸಿಮ್ ಅವರ ನೇತೃತ್ವದಲ್ಲಿ ಫಸ್ಟು ತಂಡ, ಭಾರತೀಯರ ತಂಡ 1981ನಲ್ಲಿ ಭೇಟಿ ಕೊಟ್ಟಿತ್ತು. ಸೊ ಆಯಿತಾ. ಸೊ ಇಷ್ಟು. ಇದ್ರ ಜೊತೆಗೆ ಆವಾಗಲೇ ಹೇಳಿದೆ ಮ್ಯಾಕ್ಮರ್ಡೋ. ಸೊ ಇಲ್ಲಿ ಅಮೇರಿಕಾದವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅಂಟಾರ್ಟಿಕಾದ ಅತಿ ದೊಡ್ಡ ಸಂಶೋಧನಾ ಕೇಂದ್ರ ಅಂತೆ ಮ್ಯಾಕ್ಮರ್ಡೋ. ನಮ್ಮವ್ರು ಹೆಂಗೆ ಗಂಗೋತ್ರಿ, ಮೈತ್ರಿ, ಭಾರತಿ ಇದೆಯಲ್ಲ ಆ ಥರ ಅಮೇರಿಕಾದವ್ರದ್ದು. ಇನ್ನು ಅಮುಂಡಸೇನ್ ಸ್ಕಾಟ್ ಮತ್ತು ಅಮುಂಡಸೇನ್ ಪೋಲ್ ಅಂತ ಹೇಳಿದ್ನಲ್ಲ, ಅದು ಕೂಡ ಅಮೇರಿಕಾದವರ ಕಂಟ್ರೋಲಲ್ಲಿದೆ. ಸೊ ಅದು ದಕ್ಷಿಣದ ಒಂದು ಸೆಂಟರ್ ಪೋಲ್. ಇನ್ನು ವಾಸ್ತುಕ್ ಸ್ಟೇಷನ್ ರಷ್ಯಾಕ್ಕೆ ಸೇರಿದೆ. ವಿಶ್ವದ ಅತಿ ಶೀತ ಇದು ಅಂದರೆ ಕೋಲ್ಡೆಸ್ಟ್ ಪ್ಲೇಸ್ ಇಡೀ ವರ್ಲ್ಡಲ್ಲಿ ಆಯಿತಾ. ಸೊ ಐ ಥಿಂಕ್ ಇಷ್ಟು ಸಾಕನ್ಸುತ್ತೆ ಅಂಟಾರ್ಟಿಕಾ ಬಗ್ಗೆ. ಸೊ ಬೇಸಿಕ್ಕಾಗಿ ಇನ್ನೇನು ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲ ಹೇಳಿದ್ದು ಪರೀಕ್ಷಾ ದೃಷ್ಟಿದೇನೆ. ಇಲ್ಲಿ ಅಂಟಾರ್ಟಿಕಾ ಒಂದೇ ಖಂಡ, ಅಂದರೆ ಯಾವುದೇ ಸಾರ್ವಭೌಮ ದೇಶ ಅಂದರೆ ಯಾರೇ ಎಲ್ಲರಿಗೂ ಗ್ರಿಪ್ ಇರೋ ಅಂಥದ್ದು ಯಾರಿಗೂ ಇಲ್ಲ ಅದು. ಸೊ ಅದು ಎಲ್ಲ ದೇಶಗಳಿಗೂ ಈಕ್ವಲ್ ಗ್ರಿಪ್ಪು ಇಲ್ಲ, ಯಾರಿಗೂ ಇಲ್ಲ. ಇನ್ನು ಬಹುಪಾಲು ಸಿಹಿ ನೀರಿದೆ. ಆಮೇಲೆ ವಿಶ್ವದ ಅತ್ಯಂತ ಎತ್ತರದ ಖಂಡ ಅಂದರೆ ಸರಾಸರಿ ಎತ್ತರದ ಆಧಾರದ ಮೇಲೆ ವಿಶ್ವದ ಅತಿ ಎತ್ತರವಾದ ಖಂಡ ಯಾವುದಪ್ಪ ಅಂದರೆ ಅಂಟಾರ್ಟಿಕಾ. ನೋಡಿ ಎಷ್ಟೋ ಸರಿ ಸಿಂಪಲ್ ಕಾಮನ್ ಸೆನ್ಸ್ ಕ್ವಶನ್ಸ್ ಕೂಡ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಕೇಳಬಹುದು. ಇನ್ನು ಅದೇ ಹೇಳಿದೆ, ಇದು 12 ದೇಶಗಳಿದ್ದೋ ಭಾರತ 1983 ಒಪ್ಪಂದಕ್ಕೆ ಸೇರ್ಕೊಂತು. ಸೊ ಈ ಸೌತ್ ಜಾರ್ಜಿಯಾ, ಸೌತ್ ಸ್ಯಾಂಡ್ವಿಚ್ ಐಲ್ಯಾಂಡ್ಸ್ ಇವೆಲ್ಲ ಏನಂತ ಅವಶ್ಯಕತೆ ಏನಿಲ್ಲ. ಅಂಟಾರ್ಟಿಕಾ ಸುತ್ತ ಇರೋ ಸಾಗರವನ್ನು ಸದರ್ನ್ ಓಷನ್ ಅಂತ ಕರೀತಾರೆ. ಸೊ ಅದು ನಂಬರ್ ಎಲ್ಲ ನೋಡ್ಕೊಂಡು ಹೋಗ್ಕೋಬೇಡಿ. ಆಮೇಲೆ ವಿಶ್ವದ ದೊಡ್ಡ ಸಾಗರಗಳು, ವಿಶ್ವದ ದೊಡ್ಡ ಖಂಡಗಳು ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಆಯಿತಾ. ನೆಕ್ಸ್ಟ್ ಕ್ಲಿಯರ್ ಮಾಡೋಣ. ಸೊ ಇಷ್ಟು ಮೇಯ್ನಾಗಿ ನಿಮ್ಮ ಎಕ್ಸಾಮಲ್ಲಿ ಕೇಳಬಹುದಾದಂಥ ಅಂಟಾರ್ಟಿಕಾಗೆ ಸಂಬಂಧಪಟ್ಟಾಗೆ. ನೋಡಿ ಹಾರ್ಡ್ಲಿ ಒಂದು 6 ರಿಂದ 8 ನಿಮಿಷ ಅಷ್ಟೇ ಈ ವಿಡಿಯೋ. ಸೊ ತುಂಬ ವಿಚಾರಗಳು ಕವರ್ ಆಗ್ತದೆ. ಸೊ KEA ನಲ್ಲಿ ಏನು ಬೇಕಾದ್ರೂ ಕೇಳ್ತಾ ಇದ್ದಾರೆ.
ಸೊ ನೀವೇನಾದರೂ ಇದಕ್ಕೆ ಹೊಸದಾಗಿ ಅಡಿಷನ್ ಮಾಡೋಂಥದ್ದಿದ್ರೆ, ಏನಾದರೂ ಸಜೆಷನ್ಸ್ ಇದ್ದರೆ ದಯಮಾಡಿ ಲೈವಲ್ಲಿರೋರು ಆನ್ಸರ್ ಮಾಡ್ಬೋದು. ಏನಾದರೂ ಹೇಳಬೇಕಾ? ನಾನೇ ಅಥವಾ ಕ್ವಶನ್ಸ್ ಕೇಳಲ್ಲ? ಯಾರನ್ನ ಕೇಳಲಿ? ಚೈತ್ರ ಅವರೇ, ಎಸ್ ಸರ್. ಎಲ್ಲ ಓದಿದ್ದೀರಾ ಆಲ್ರೆಡಿ? ಓದಿದ್ದೀನಿ ಸರ್, ಬಟ್ ಎಲ್ಲವೂ ನೆನಪಿಲ್ಲ. ನೆನಪಿಲ್ಲ. ಓಕೆ, ನಮ್ಮ ಇಲ್ಲ 3 ಬೇಸಿನ್ಗಳು ಯಾವುದು ಭಾರತೀಯರು ಮಾಡಿರೋಂಥ 3 ಬೇಸಿನ್ಸ್ ಅಂಟಾರ್ಟಿಕಾದಲ್ಲಿ? ಅಂದ್ರೆ ಅಲ್ಲಿ ಅಂಟಾರ್ಟಿಕಾದಲ್ಲಿ ಮಾಡಿರೋದು. ಹೌದು. ಮೊದಲನೇದು ದಕ್ಷಿಣ ಗಾಯತ್ರಿ, ಮೈತ್ರಿ ಹ್ಮ್. ಮತ್ತೆ ಭಾರತಿ ನಮ್ದು. ಭಾರತಿ. ನಮ್ಮ ಒಂದು ಕುಡಿಯೋ ನೀರಿನ ಸರೋವರ ಯಾವುದು ಭಾರತೀಯರು ಮಾಡ್ಕೊಂಡಿರೋದು? ಪ್ರಿಯದರ್ಶಿನಿ ಸರ್. ಪ್ರಿಯದರ್ಶಿನಿ. ಓಕೆ. ಏನು ಅಂಟಾರ್ಟಿಕಾ ಒಪ್ಪಂದ ಏನು ಹೇಳುತ್ತೆ? ಅಂಟಾರ್ಟಿಕಾ ಒಪ್ಪಂದ ಅಂದ್ರೆ ಶಾಂತಿಯುತವಾಗಿ ಸಂಶೋಧನೆ ಉದ್ದೇಶಕ್ಕೆ ಮಾತ್ರ ಅದನ್ನ ಬಳಸ್ಕೊಳ್ಬೇಕು ಅಂತ ಹೇಳುತ್ತೆ ಸರ್. ಓದಿದ್ರಲ್ರಿ ಎಲ್ಲ? ಇದು ಸ್ವಲ್ಪ ಇದೆ ಸರ್, ಅಷ್ಟೇ ಐತಿ. ಇಷ್ಟು ಮಾತ್ರ ಓದಿದ್ದೀನಿ ಅಂತನಾ? ಇನ್ನು ಸಿಕ್ಕಾಪಟ್ಟೆ ಇದೆ. ಇಲ್ಲ. ಅಂಟಾರ್ಟಿಕಾ ಏನೂ ಇಲ್ಲ, ಆಯ್ತಾ? ಹಾ ಸರ್. ನೆಕ್ಸ್ಟು ಇನ್ಯಾರಾದರೂ ಮಾತಾಡ್ತೀರಾ? ಬಸವರಾಜ್, ಬಸವರಾಜ್ ನಿಮ್ಮ ಕಡೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ಬಸವರಾಜ್ ಮಾತಾಡ್ತಾ ಇಲ್ಲ. ಸೊ ಇನ್ಯಾರಾದರೂ ಮಾತಾಡ್ತೀರಾ? ಲಾಲು ರಾಥೋಡ್, ಹಲೋ ರೀ ಸರ್. ಎಲ್ಲಿಂದ ರೀ ಲಾಲು ರಾಥೋಡ್? ಸರ್ ನಾವು ವಿಜಯಪುರದಿಂದ ಸರ್. ವಿಜಯಪುರದಿಂದ. ಪರವಾಗಿಲ್ಲ, ಇಷ್ಟೊತ್ತಾದರೂ ಈ ನಡುರಾತ್ರಿಯಲ್ಲೂ ಕ್ಲಾಸ್ ಕೇಳ್ತಿದ್ದೀರ ಅಂದ್ರೆ ಖುಷಿ ಆಗುತ್ತೆ. ಇಲ್ಲ ಸರ್, ಯಾವುದು ಇಡೀ ಅಂಟಾರ್ಟಿಕಾದಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ಕ್ಲಾಸ್ ನಾ ಈಗಿಂದ 2020 ಏನೋ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಲಾಲು ಅವ್ರೆ. ಹೇಳ್ತಾರ ಸರ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು. ಓಕೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ಸೊ ಇರಲಿ, ಕ್ವಶನ್ಸ್ ಕೇಳ್ತಾ ಹೋಗಿ. ವಿಡಿಯೋನ ಸುಮ್ಮನೆ ಲೆಂತಿ ಮಾಡೋದು ಬೇಡ. ಚೆನ್ನಾಗಿ ಓದ್ಕೊಳ್ಳಿ. ಸೊ ಟೈಮ್ ಸಿಕ್ಕಿದಾಗ ಜಾಸ್ತಿ ಕ್ವಶನ್ಸ್ಗಳು ಅಥವಾ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬೇಗ ಬೇಗ ಮುಗಿಸೋಣ. ಇಡೀ ವರ್ಲ್ಡ್ ಜಾಗ್ರಫಿ ಆ್ಯಕ್ಚುಲಿ ಒಂದು 2 ದಿನ ಅಂತಂದರೆ ಒಂದು 3 to 4 ಅವರ್ಸಲ್ಲಿ ಮುಗಿಸೋಣ ಅಂತ ಪ್ಲ್ಯಾನ್ ಇದೆ. ನಾನು ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅಂತ ಅಂದ್ಬಿಟ್ಟು ತುಂಬ ದಿನಗಳಿಂದ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಗ್ಯಾಪ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇದು ಸುಮ್ಮನೆ ಫಸ್ಟ್ ಡೇ ಅಂತ ಅಂದ್ಬಿಟ್ಟು ಒಂದು ಟಾಪಿಕ್ ಮಾಡಿದ್ದೀನಿ. ನಾಳೆ ನಿಮಗೆ ಒಂದು 2ರಿಂದ 3 ಕಾಂಟಿನೆಂಟ್ ನಾಳೆ ಮುಗಿಸ್ಬೋಣ, ಆಯಿತಾ? ಸೊ ರೆಡಿ ಇರಿ. ಇಡೀ ವರ್ಲ್ಡ್ ಜಾಗ್ರಫಿ ಇನ್ನೊಂದು 2 ಡೇಸಲ್ಲಿ ಮುಗಿಸ್ತೀವಿ. ಸೊ ಇದೆಲ್ಲ ನೀವು ಈ ಥರ ಲಿಂಕ್ ಬೇಕು, ಲೈವಲ್ಲಿ ನಮ್ಮ ಜೊತೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡೋ ಅಂಥ ಲೈವ್ ಕ್ಲಾಸ್ ಬೇಕು ಅಂದರೆ ನಮ್ಮ ಸ್ಪರ್ಧಾ ಚಿಗುರು ಆ್ಯಪ್ ಅಂತ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಮಾಸ್ಟರ್ ಕೋರ್ಸ್ ಅಂತ ಇದೆ. ಆ ಮಾಸ್ಟರ್ ಕೋರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರ್ತೀರ, ಸೊ ಅವ್ರಿಗೆ ಈ ಲಿಂಕು ಪ್ರತಿದಿನದ ಕ್ಲಾಸ್ ಲಿಂಕ್ ಸಿಗುತ್ತೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಕಂಪ್ಲೀಟ್ ಕೋರ್ಸನ್ನು ಮುಗಿಸ್ಬೇಕು ಅನ್ನೋದೊಂದು ಅಜೆಂಡಾ ಇಟ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಓದಿ. ಈ PDF ಎಲ್ಲ ಅಲ್ಲೇ ಸಿಗುತ್ತೆ. ಸೊ ನೀವೇನು PDF ಎಲ್ಲ ನೋಟ್ಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೀಟಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಸೊ ಆ PDF ಎಲ್ಲ ಅಲ್ಲೇ ಇರುತ್ತೆ. ಒಂದು 2-3 ಸರಿ ರಿವಿಷನ್ ಮಾಡ್ಕೊಳ್ಳಿ, ಆಯಿತಾ? ಸೊ ಇರಲಿ, ಸಿಗೋಣ ನಾಳಿನ ಕ್ಲಾಸಲ್ಲಿ ಒಂದು 3 ಕಾಂಟಿನೆಂಟ್ ಮುಗಿಸೋಣ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.